ಜೈ ಹಿಂದ್. ನಾನೆಲ್ಲ ಎಸ್ ಎಸ್ ಜಿ ಡಿ ಆಸ್ಪಿರೆಂಟ್ಸ್ಗೆ ಫ್ರೆಂಡ್ಸ್, ಈಗಾಗಲೇ ನೀವು ಎಸ್ ಎಸ್ ಜಿ ಡಿ ಎಕ್ಸಾಮ್ ಬರೆದಿದ್ರಿ, ಅದ್ರದ್ದು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ಸೊ ನಿಮ್ಮ ರಾ ಸ್ಕೋರ್ ಚೆಕ್ ಮಾಡ್ಕೊಂಡಿರೋ ಅನ್ಕೋತೀನಿ, ಓಕೆನಾ. ಸೊ ಇದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಇರೋದೇ ಇವಾಗ ಫಿಸಿಕಲ್, ಓಕೆನಾ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಬ್ರದರ್ ಇದ್ರದ್ದು ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಹಾಗೆ ನಂದು 85 ಆಗೈತಿ, 90 ಆಗೈತಿ, ಒ ಬಿ ಸಿ ಕಾಸ್ಟ್ ಐತಿ, ಸೊ ಫಿಸಿಕಲ್ ಲಿಸ್ಟಲ್ಲಿ ಬರುತ್ತೋ ಇಲ್ಲೋ, ಈ ಥರನಾಗೆಲ್ಲ ನಿಮ್ಮದು ಡೌಟ್ಸ್ಗಳನ್ನು ಕೇಳಿದ್ರಿ. ಅದರಲ್ಲಿ ಸಾಧ್ಯ ಆದಷ್ಟು ಜನರಿಗೆ ರಿಪ್ಲೈ ಮಾಡೀನಿ. ಸೊ ಕೆಲವೊಂದಿಷ್ಟು ಜನರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಏನು ಅನ್ಯತೆ ಭಾವಿಸೋಕೆ ಹೋಗಬೇಡ್ರಿ. ನಿಮ್ದೇನು ಡೌಟ್ಸ್ ಅದಾವಲ್ಲ, ಏನು ಎಷ್ಟು ಜನರು ನೀವು ನಿಮ್ಮ ಡೌಟ್ಸ್ ಕೇಳಿದ್ರಲ್ಲ, ಅವೆಲ್ಲವೂ ಕೂಡ ತಲೆಯಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಎಕ್ಸ್ಪೆಕ್ಟೆಡ್ ಕಟಪ್ ನಾನು ಲೇಟ್ ಮಾಡೋ ಕಾರಣನೇ ಅದೇ, ಸ್ವಲ್ಪ ಎಲ್ಲ ಅನಲೈಸಿಸ್ ಮಾಡಿ ಸೊ ಕ್ಲಿಯರಾಗಿ ಕೊಡ್ಬೇಕಂತಾನೆ ನಾನು ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಮಾಡೋಕ್ಕೆ. ಈ ಒಂದು ವಿಡಿಯೋ ಮಾಡೋದು ಎಲ್ಲ ಏನು ಹುಡುಗರದು ಸ್ಕೋರ್ ಕೇಳಿ ಅದೆಲ್ಲವೂ ಕೂಡ ಅನಲೈಸಿಸ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಅದ್ರ ತಕ್ಕಂತೆ ನೀವೇನು ನಿಮ್ಮ ಡೌಟ್ಸ್ ಕೇಳಿರಲ್ಲ, ಈ ಒಂದು ವಿಡಿಯೋ ಏನಾದರೂ ನೀವು ಕೊನೆವರೆಗೂ ನೋಡಿದ್ದೇ ಆದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಗೊಂದಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ, ಅವರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಅದ್ರ ತಕ್ಕಂತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನೋಡಿರಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶನೇ ನಿಮ್ಮೆಲ್ಲ ಡೌಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಹಾಗೆ ಒಂದು ಡೀಪ್ ಅನಲೈಸಿಸ್ ಮಾಡಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಹೇಳೋದಾದರೆ, ಈ ನನ್ನ ಯೂಟ್ಯೂಬ್ ಪೇಜಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದೆ, ಓಕೆ. ಯೂಟ್ಯೂಬ್ ಪೇಜಲ್ಲಿ ಒಂದು ಪೋಸ್ಟ್ನ ಮಾಡಿದ್ದೆ, ಎಸ್ ಎಸ್ ಜಿ ಡಿ ಅವರ ಸ್ಕೋರ್ ಅಂತೇಳಿ ಮಾಡಿದ್ದೆ. ಸೊ ಅದರಲ್ಲಿ ನೋಡೋದಾದರೆ 50ರಿಂದ 65 ಸೊ ಎಸ್ ಎಸ್ ಜಿ ಡಿ ಸ್ಕೋರ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು 14% ಜನ ವೋಟ್ನ ಮಾಡಿರ್ತಾರೆ. ಅದ್ರ ತಕ್ಕಂತೆ 65ರಿಂದ 80 ಮಾಡಿದವರು 13% ಜನ ಈ ವೋಟನ್ನು ಮಾಡ್ಯಾರ. ಹಾಗೆ 80ರಿಂದ 95 ಏನು ಸ್ಕೋರ್ ಮಾಡಿರ್ತಾರಲ್ಲ, ಸೊ ಅವರು 61% ಜನ ವೋಟನ್ನು ಮಾಡಿರ್ತಾರೆ. ಹಾಗೆ ಅಬೌವ್ 95 ಅಂದರೆ 95ಗಿಂತ ಹೆಚ್ಚು ಅಂದರೆ 100, 110 ಈ ಥರನಾಗಿ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು 12% ಜನ ವೋಟನ್ನು ಮಾಡಿರ್ತಾರೆ. ಟೋಟಲಾಗಿ 1100 ಜನ ಈ ಒಂದು ಪೋಸ್ಟ್ಗೆ ವೋಟನ್ನು ಮಾಡಿರ್ತಾರೆ, ಓಕೆನಾ. ಸೊ ಇದರಲ್ಲಿ ನೋಡೋದಾದರೆ ಆಲ್ಮೋಸ್ಟ್ 80ರಿಂದ 95 ಜನ ಸ್ಕೋರನ್ನು ಮಾಡಿರ್ತಾರೆ, ಓಕೆನಾ. 80 to 95 ಮಿಡಲಲ್ಲಿ ಅವರ ಸ್ಕೋರ್ ಜಾಸ್ತಿ ಅದಾವತ್ತು ಇಲ್ಲಿ ಹೇಳ್ಕೊಡ್ತೈತಿ. ಹಾಗೆ ಹೊರಗಡೆ ಅಭ್ಯರ್ಥಿಗಳದ್ದು ಸ್ಕೋರ್ ಕೇಳಿದ್ದು ಅವೆಲ್ಲವೂ ಕೂಡ ತಲೆಯಲ್ಲಿ ಇಟ್ಕೊಂಡು ಒಂದು ಅನಲೈಸಿಸ್ ಆಗಿ ಒಂದು ವಿಡಿಯೋನ ಮಾಡಿರ್ತೀನಿ. ಸೊ ನೀವು ಕೂಡ ಭಾಳ ಜನ ಕೇಳಿದ್ರಿ, ಸರ್ ಈ ಒಂದು ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಅದಾವ, ಹಾಗೆ ಅಪ್ಲಿಕೇಶನ್ ಎಷ್ಟು ಬಿದ್ದಾವೆ, ಈ ಥರನಾಗೆಲ್ಲ ಕೇಳಿದ್ರಿ. ಸೊ ಅದನ್ನೆಲ್ಲ ಕೂಡ ತೆಗೆದುಕೊಂಡು ಬಂದೀನಿ, ಓಕೆನಾ. ನೋಡಿರಿ ಸರ್, ಈಗ ಕರ್ನಾಟಕದ ಅಭ್ಯರ್ಥಿಗಳಿಗೆ 595 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಸೊ ಆಲ್ ಇಂಡಿಯಾ ನೋಡೋದಾದರೆ 25,000 ಸಮಥಿಂಗ್ ಪೋಸ್ಟ್ ಅದಾವ. ಸೊ ನಮ್ಗೆ ಆಲ್ ಇಂಡಿಯಾ ಬೇಡ, ಯಾಕಂದರೆ ನಮ್ಗೆ ಬೇಕಾಗಿರೋದು ಕರ್ನಾಟಕಕ್ಕೆ, ಓಕೆನಾ. ಸೊ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳೋದಾದ್ರೆ 595 ಹುದ್ದೆಗಳು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೀಡಿರ್ತಾರೆ. ಸೊ ಅದರಲ್ಲಿ ಕೆಟಗರಿ ವೈಸ್ ನೋಡೋದಾದರೆ ಜನರಲ್ ಅಭ್ಯರ್ಥಿಗಳಿಗೆ 242 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಹಾಗೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ 61 ಹುದ್ದೆ, ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ 163 ಹುದ್ದೆ, ಮತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ 96 ಹುದ್ದೆ, ಹಾಗೆ ಎಸ್ ಟಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 33 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಟೋಟಲ್ ಆಗಿ ಹೇಳೋದಾದ್ರೆ 595 ಹುದ್ದೆಗಳನ್ನು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಕೊಟ್ಟಿರ್ತಾರೆ ಸರ್, ಓಕೆನಾ. ಸೊ ಮಹಿಳಾ ಅಭ್ಯರ್ಥಿಗಳದ್ದು ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತಾ ಹೇಳ್ತೀನಿ. ಸೊ ಇವಾಗ ಈ ಒಂದು ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಬಿ ಎಸ್ ಎಫ್, ಸಿ ಐ ಎಸ್ ಎಫ್, ಸಿ ಆರ್ ಪಿ ಎಫ್, ಎಸ್ ಎಸ್ ಬಿ, ಐ ಟಿ ಬಿ ಪಿ, ಹಾಗೆ ಅಸ್ಸಾಂ ರೈಫಲ್ ಹುದ್ದೆ ಬರ್ತಾವೆ. ಸೊ ಅವಕ್ಕೆ ನಿಮ್ಮ ಕೆಟಗರಿ ವೈಸ್ ಇಲ್ಲಿ ಪೋಸ್ಟ್ ಇದ್ದಾವೆ, ಸೊ ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ತೊಗೊರಿ. ಹಾಗೆ ಇದರಲ್ಲಿ ಇನ್ನೊಂದು ಬರುತ್ತೆ ಎಸ್ ಎಸ್ ಎಫ್ ಅಂತ ಬರ್ತಾ, ಸೊ ಪೋಸ್ಟ್ ಕಡಿಮೆ ಇರ್ತಾವೆ, ಓಕೆನಾ. ಸೊ ಅದು ಆಲ್ ಇಂಡಿಯಾ ಮೆರಿಟ್ ಇರ್ತದೆ, ಸ್ಟೇಟ್ ವೈಸ್ ಯಾವುದೇ ಥರನಾಗಿ ಇವೇನು ಕೊಟ್ಟಿರ್ತಾರಲ್ಲ ಇವ್ರ ಥರನಾಗಿ ಎಸ್ ಎಸ್ ಎಫ್ಗೆ ಸ್ಟೇಟ್ ವೈಸ್ ಪೋಸ್ಟ್ ಇಲ್ಲ, ಆಲ್ ಇಂಡಿಯಾ ಫೈಟ್ ಮಾಡೋದಿರುತ್ತೆ. ಸೊ ಆಲ್ ಇಂಡಿಯಾ ಫೈಟ್ ಮಾಡ್ಬೇಕಂದ್ರೆ ನೀವು ಆಲ್ ಇಂಡಿಯಾ ಕಟಪ್ ಏನಿರುತ್ತಲ್ಲ ಅಷ್ಟು ಸ್ಕೋರ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಇದು ಬಾಯ್ಸ್ದಾಯಿತು, ಬಾಯ್ಸ್ಗೆ 595 ಹುದ್ದೆ ಕೊಟ್ಟಿರ್ತಾರೆ, ಮತ್ತು ಎಲ್ಲ ನಿಮ್ಮ ಕೆಟಗರಿ ವೈಸ್ ಪೋಸ್ಟ್ ಎಷ್ಟಾವತ್ತು ನೋಡಿದೆವು, ಓಕೆನಾ. ಸೊ ಮಿಡಲಲ್ಲಿ ಹೇಳೋದಾದರೆ ಇದು ನಮ್ಮದು ಚಾನಲ್ ಐತಿ, ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಹಾಗೆ ಮಹಿಳಾ ಅಭ್ಯರ್ಥಿಗಳದ್ದು ಎಷ್ಟು ವೇಕೆನ್ಸಿ ಅದಾವ ಅಂತ ನೋಡೋಣ ಸರ್. ಈಗ ಮಹಿಳಾ ಅಭ್ಯರ್ಥಿಗಳಿಗೆ ಹೇಳೋದಾದ್ರೆ ಟೋಟಲ 50 ಹುದ್ದೆಗಳಿರ್ತಾವೆ ಸರ್, ಓಕೆನಾ. ಸೊ ಈ 50 ಹುದ್ದೆಗಳಲ್ಲಿ ಕರ್ನಾಟಕದ ಮಹಿಳೆಗಳಿಗಿರ್ತವೆ. ಅದರಲ್ಲಿ ಕೆಟಗರಿ ವೈಸ್ ನೋಡೋದಾದರೆ ಜನರಲ್ ಕೆಟಗರಿ ಮಹಿಳೆಗಳಿಗೆ 22 ಹುದ್ದೆಗಳನ್ನು ನೀಡಿರ್ತಾರೆ ಸರ್, ಓಕೆನಾ. ಅದೇ ಥರನಾಗಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 4 ಹುದ್ದೆ, ಹಾಗೆ ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ 14 ಹುದ್ದೆ, ಮತ್ತು ಎಸ್ ಸಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು, ಹಾಗೆ ಎಸ್ ಟಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 2 ಹುದ್ದೆ. ಸೊ ಏನು ವರಿ ಆಗಕ್ಕೆ ಹೋಗಬೇಡ್ರಿ, ಯಾಕಂದರೆ ಇನ್ನೂ ಪೋಸ್ಟ್ ಆ್ಯಡ್ ಆಗೋ ಚಾನ್ಸ್ನೂ ಐತಿ. ಸೊ ಒಂದು ಬಿಲೀವ್ ಮಾಡೋಣ, ಓಕೆನಾ. ಸೊ ಆ್ಯಡ್ ಮಾಡ್ಲತ್ತ ಬಿಲೀವ್ ಮಾಡೋಣ, ಒಂದು ಹೋಪ್ ಇಟ್ಕೋರಿ. ಸೊ ಆ್ಯಡ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಅದರ್ವೈಸ್ ಏನು ಮಾಡೋಕ್ಕಾಗಲ್ಲ. ಸೊ ಈಗ ಸೆಪ್ಟೆಂಬರ್ ಒಳಗೆ ಕೂಡ ಇನ್ನೊಂದು ನೋಟಿಫಿಕೇಶನ್ ಐತಿ.
ಸೊ ಕಂಟಿನ್ಯೂ ಏನಾದರೂ ಸ್ಟಡಿ ಮಾಡಿದೆ ಆದರೆ ಸೊ ನೆಕ್ಸ್ಟ್ ಆಲ್ಮೋಸ್ಟ್ 30,000 ಅಂತೂ ಇರ್ತಾವೆ ಸರ್. ಯಾಕಂದ್ರೆ ಅವರು ಪ್ಯಾರಾಮಿಲಿಟ್ರಿ ಪೋಸ್ಟ್ದಿಂದ ಒಂದು ನೋಟಿಸನ್ನು ಬಿಟ್ಟಿದ್ರು. ಸೊ ಟೋಟಲ್ ಪೋಸ್ಟ್ 90,000 ವೇಕೆನ್ಸಿ ಖಾಲಿ ಅದ ಅಂತೇಳಿ ಒಂದು ನೋಟಿಸನ್ನು ಬಿಟ್ಟಿದ್ರು. ಸೊ ಅದು ಹಾಗೆ ಆಗ್ತಿರ್ತದೆ ಸರ್. ಸೊ ಹಾಗೆ ರಿಟೈರ್ಡ್ ಆಗ್ತಿರ್ತಾರೆ. ಸೊ ಹಾಗೆ ಶೇರ್ಸ್ ಆ್ಯಡ್ ಮಾಡ್ಕೋತಿರ್ತಾರೆ, ಅದು ಇದ್ದಿದೆ. ಸೊ ಇದಕ್ಕೆ ಪೋಸ್ಟ್ ಇನ್ಕ್ರೀಸ್ ಮಾಡೋ ಚಾನ್ಸ್ ಭಾಳ ಐತಿ. ಸೊ ಏನೋ ನೀವು ಅಂಜಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮದು ಸ್ಕೋರ್ ಎಷ್ಟೇ ಆದರೂ ಫಿಸಿಕಲ್ ಮಾಡಿರಿ, ಅದ್ರ ಜೊತೆಯಲ್ಲಿ ನೀವು ಎಕ್ಸಾಮ್ ತಯಾರಿನೂ ಕೂಡ ಮಾಡಿರಿ. ಯಾಕಂದ್ರೆ ನೆಕ್ಸ್ಟ್ ಆಯ್ತಲ್ಲ ಮತ್ತೊಂದು ನೋಟಿಫಿಕೇಶನ್. ಸೊ ಅದರಲ್ಲಿ ಸ್ಕೋರ್ನ ಮಾಡ್ಕೊರಿ. ಹಾಗೆ ಈಗ ನೋಡೋಣ ಸರ್, ಈಗ ಟೋಟಲ್ ಅಪ್ಲಿಕೇಶನ್ ಎಷ್ಟು ಬಂದವ, ಈ ಕೆಟಗರಿ ವೈಸ್ ಅಪ್ಲಿಕೇಶನ್ ಎಷ್ಟು ಬಂದವ ಅನ್ನೋದು ಕೂಡ ನೋಡೋಣ. ಇದನ್ನು ಭಾಳ ಜನ ಕೇಳಿದ್ರಿ, ಬ್ರದರ್ ಅದು ಯಾವುದಾದ್ರೂ ಒಂದು ಸ್ಕ್ರೀನ್ಶಾಟ್ ಇದ್ರೆ ಕಳಿಸ್ರಿ. ಇದು ನೋಡ್ರಿ ಸರ್, ಇದು ಅಲ್ಲಿ ಇಲ್ಲಿ ಬಂದಿರೋದಲ್ಲ, RTIಗೆ ಅಪ್ಲೈ ಮಾಡಿರ್ತಾರೆ. ಸೊ RTI ರಿಪ್ಲೈ ಮಾಡಿರ್ತಕ್ಕಂಥ ಡಾಟಾಗಳಾಗಿರ್ತದೆ ಇದೆಲ್ಲ. ಸೊ ಇದು ಯಾವುದೂ ಬೇಕಲ್ಲ. ಇದರಲ್ಲಿ ನೋಡೋದಾದ್ರೆ ಟೋಟಲ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಅಪ್ಲಿಕೇಶನ್ ಬಿದ್ದಿರ್ತಾವಂದ್ರೆ 1,34,664 ಓನ್ಲಿ. ಇದು ಕರ್ನಾಟಕದ ಅಭ್ಯರ್ಥಿಗಳಲ್ಲಿ ಇರ್ತಕ್ಕಂಥ ಪುರುಷ ಅಭ್ಯರ್ಥಿಗಳಿಗೆ ಬಿದ್ದಿರ್ತಕ್ಕಂಥ ಅಪ್ಲಿಕೇಶನ್ ಸರ್ ಇವು. ಇದರಲ್ಲೇ ನೀವು ಕೆಟಗರಿ ವೈಸ್ ನೋಡೋದಾದರೆ ಅನ್ರಿಸರ್ವ್ ಕ್ಯಾಂಡಿಡೇಟ್ಗಳಿಗೆ 16,057 ಅಪ್ಲಿಕೇಶನ್ನ ಬಿದ್ದಿರ್ತವೆ. ಹಾಗೆ EWS ಕ್ಯಾಂಡಿಡೇಟ್ಗಳಿಗೆ 6,810 ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 61,789. ಹಾಗೆ SC ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 31,508. ಹಾಗೆ ST ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 18,520 ಹುದ್ದೆಗಳನ್ನು ಬಿದ್ದಿರ್ತವೆ. ಹಾಗೆ ಅದರ ಜೊತೆಯಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ನೋಡೋದಾದರೆ 34,665 ಅಪ್ಲಿಕೇಶನ್ನ ಬಿದ್ದಿರ್ತವೆ ಸರ್. ಇದರಲ್ಲಿ ಅನ್ರಿಸರ್ವ್ ಮಹಿಳಾ ಅಭ್ಯರ್ಥಿಗಳಿಗೆ 4,356 ಅಪ್ಲಿಕೇಶನ್ನ ಬಿದ್ದಿರ್ತವೆ. ಅದರ ಜೊತೆಯಲ್ಲಿ EWS ಕ್ಯಾಂಡಿಡೇಟ್ಗಳಿಗೆ 1,211. ಹಾಗೆ OBC ಅಭ್ಯರ್ಥಿಗಳಿಗೆ 16,787. ಹಾಗೆ SC ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗಳಿಗೆ 7,909. ಹಾಗೆ ST ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗಳಿಗೆ 4,402 ಹುದ್ದೆಗಳನ್ನು ಬಿದ್ದಿರ್ತಾವೆ. ಸೊ ಮೇಲ್ ಮತ್ತು ಫಿಮೇಲ್ ಸೇರಿಸಿ 1,69,329 ಕರ್ನಾಟಕಕ್ಕೆ ಈ ಒಂದು ಅಪ್ಲಿಕೇಶನ್ನ ಬಿದ್ದಿರ್ತಾವೆ. ಟೋಟಲ್ ಪೋಸ್ಟ್ ಎಷ್ಟು ಸರ್ ಇವು? ಟೋಟಲ್ ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 50, ಹಾಗೆ ಪುರುಷ ಅಭ್ಯರ್ಥಿಗಳಿಗೆ 595. ಓಕೆನಾ? ಸೊ ಟೋಟಲಾಗಿ ಹೇಳೋದಾದರೆ 645 ಹುದ್ದೆ ಸರ್ ಇವು. ಕರ್ನಾಟಕಕ್ಕೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಸೇರಿ ಟೋಟಲ 645 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಓಕೆ, 595 ಪುರುಷ, 50 ಮಹಿಳೆ, ಟೋಟಲ್ 645 ಕರ್ನಾಟಕಕ್ಕೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಟೋಟಲ್ ಎಷ್ಟು ಆಯಿತು, ಅಪ್ಲಿಕೇಶನ್ ಎಷ್ಟು ಬಂದವ ಅನ್ನೋದು ನೋಡಿದ್ದೀವಿ. ಹಾಗೆ ಈಗ ನೆಕ್ಸ್ಟ್ ಏನು ನೋಡೋಣಪ್ಪ ಅಂದ್ರೆ ಈ ಒಂದು ಮೇನ್ ಘಟ್ಟ, ಈ ಒಂದು ವಿಡಿಯೋದ ಮೇನ್ ಘಟ್ಟ ಮತ್ತು ಹಲವಾರು ಅಭ್ಯರ್ಥಿಗಳ ಒಂದು ಯಕ್ಷ ಪ್ರಶ್ನೆ ಏನಂದರೆ, ಸರ್ ಈ ಸಲ ಕಟ್ಟಪ್ ಎಷ್ಟಕ್ಕೆ ನಿಂದಿರ್ತದೆ, ಹಣ ಈ ಸಲ ಕಟ್ಟಪ್ ಎಷ್ಟಕ್ಕೆ ನಿಂದಿರ್ತದೆ. ಭಾಳ ಮೆಸೇಜ್, ಏನೂ ಇಲ್ಲ ಅಂದ್ರೆ ಒಂದು 70 ಮೆಸೇಜ್ ಆಗ್ತಿರ್ಬೇಕು. ಸೊ ಅಷ್ಟು ಮೆಸೇಜನ್ನ ಹಾಕಿರ್ತೀರಿ, ಅದ್ರಲ್ಲಿ ಮ್ಯಾಕ್ಸಿಮಮ್ ಇರೋದೇ ಕಟ್ಟಪ್ ಬಗ್ಗೆ ಐತೆ. ಸೊ ಅದಕ್ಕಾಗಿ ಈ ಒಂದು ಎನಾಲಿಸಿಸ್ನ ಮಾಡಿರ್ತೀನಿ. ಈ ಕಟ್ಟಪ್ ಏನೈತಲ್ರಿ ಸರ್, ಇದು ಓನ್ಲಿ ಈಗೆಷ್ಟು ಪೋಸ್ಟ್ ಅದಾವಲ್ಲ, 25,000 ಏನದಾವಲ್ಲ ಆಲ್ ಇಂಡಿಯಾಕ್ಕೆ. ಸೊ ಅಷ್ಟು ಪೋಸ್ಟದ್ದು ಅಷ್ಟೇ ಮಾತಾಡೋಣ. ಯಾಕಂದ್ರೆ ಈಗ ವಾಸ್ತವ ಏನೈತಲ್ಲ, ಸೊ ಅದನ್ನು ಮಾತ್ರ ಮಾತಾಡೋಣ. ಪೋಸ್ಟ್ ಇನ್ಕ್ರೀಸ್ ಆದಮೇಲೆ ಅದ್ರದ್ದೊಂದು ಬೇರೆ ಮಾಡಿರ್ತೀನಿ. ಆದ್ರೆ ಸೊ ಅದು ಇನ್ನೂ ಯಾಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆನಾ? ಆಗಲಿ. ಸೊ ಆದಷ್ಟು ಒಳ್ಳೇದು. ಯಾಕಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಜಾಸ್ತಿ ಜನ ರಿಕ್ರೂಟ್ಮೆಂಟ್ ಆಗ್ತಾರೆ. ಸೊ ಸೆಲೆಕ್ಷನ್ ಆಗ್ತಾರೆ, ಅದು ನಮಗೆ ಒಳ್ಳೆಯದು. ಹಾಗಾಗಿ ಈಗೇನು ವಾಸ್ತವ ಏನೈತಲ್ಲ, ಸೊ ಅದನ್ನು ಅಷ್ಟೇ ಮಾತಾಡೋಣ. ಹಾಗಂತ 60 ಮಾಡಿದವರು ಕೂಡ ರನ್ನಿಂಗ್ ಮಾಡಿರಿ. ಒಂದು ವೇಳೆ ಏನಾದರೂ ಫಿಸಿಕಲ್ ಬತ್ತಪ್ಪ, ನಿಮ್ಮದು ಪೋಸ್ಟ್ ಇನ್ಕ್ರೀಸ್ ಮಾಡಿ ನಾರ್ಮಲೈಸ್ ಜಾಸ್ತಿ ಕೊಟ್ಟು ಫಿಸಿಕಲ್ ಬತ್ತಂದ್ರೆ ಆಲ್ಮೋಸ್ಟ್ ಜಲ್ದಿನೇ ನಡೆಸ್ತಾನೆ ಸರ್. ಯಾಕಂದ್ರೆ ಎಕ್ಸಾಮ್ ಕೂಡ ಭಾಳ ಡಿಲೇ ಐತೆ ಎಕ್ಸಾಮ್ ನಡ್ಸೋಕೆ, ಮತ್ತು ಫಿಸಿಕಲ್ ಕೂಡ ಇನ್ನು ಯಾವಾಗ ನಡೆಸ್ತಾರೆ ಗೊತ್ತಿಲ್ಲ. ಹಾಗಾಗಿ ಡಿಸೆಂಬರ್ ಅಟ್ಲೇ ಈ ಒಂದು ರಿಕ್ರೂಟ್ಮೆಂಟ್ ಮುಗಿಬೇಕಾಗತ್ತೆ. ಓಕೆನಾ? ಸೊ ಹಾಗಾಗಿ ಸ್ಪೀಡ್ ಇರ್ತದೆ ರಿಕ್ರೂಟ್ಮೆಂಟ್. ಫಿಸಿಕಲ್ ಏನಾದರೂ ಜಲ್ದಿ ಇಟ್ಟರೆ ಫಿಸಿಕಲಲ್ಲಿ ಫೇಲ್ ಆಗಬಾರ್ದು. ಸೊ ಹಾಗಾಗಿ ನಿಮ್ದು 60 ಇತ್ತಂದ್ರೆ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ, 70 ಇತ್ತಂದ್ರೆ ಸ್ಟಾರ್ಟ್ ಮಾಡಿರಿ. ಬಟ್ ಅದ್ರ ಜೊತೆಯಲ್ಲಿ ಏನು ಮಾಡಿರಿ, ಸ್ಟಡಿನ ಕಂಟಿನ್ಯೂ ಮಾಡಿರಿ. ಯಾಕಂದ್ರೆ ಈ ಸೆಪ್ಟೆಂಬರ್ ಒಳಗೆ ಇನ್ನೊಂದು ನೋಟಿಫಿಕೇಶನ್ ಐತಿ. ಸೊ ಅಲ್ಲಾದರೂ ನೀವು ಸ್ಕೋರ್ ಮಾಡ್ಬೋದು. ಹಾಗಾಗಿ ಸ್ಟಡಿ ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ, ಇದು ಏನೈತಲ್ಲ ಪದೇ ಹೇಳ್ತಿದ್ದೀನಿ ಸರ್, ಇದು ಈ ಕಟಪ್ ಇರೋದು ಈಗೇನು ಪೋಸ್ಟ್ ಅದಾವಲ್ಲ 25,000, ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಓಕೆನಾ? ಇವೆಲ್ಲವೂ ಕೂಡ ನಾರ್ಮಲೈಸ್ ಆಗಿ, ಓಕೆನಾ? ಇದರಲ್ಲಿ ನೋಡೋದಾದ್ರೆ GM ಕ್ಯಾಂಡಿಡೇಟ್ಗಳಿಗೆ 85ಕ್ಕೆ ಈ ಒಂದು ಫಿಸಿಕಲ್ ಬರ್ತದೆ. ಅದೇ ಥರನಾಗಿ EWS ಕ್ಯಾಂಡಿಡೇಟ್ಗಳಿಗೆ 78ಕ್ಕೆ, ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 80ಕ್ಕೆ, ಮತ್ತು SC ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 75, ಹಾಗೆ ST ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 85. ಈ ಮಾರ್ಕ್ಸ್ ಆಸ್ಪಾಸ್ ಒಂದೆರಡು ಹೆಚ್ಚಾದರೂ ಆಗ್ಬೋದು ಅಥವಾ 2 ಕಡಿಮೆ ಆದರೂ ಆಗ್ಬೋದು. ಇಷ್ಟು ಮಾರ್ಕ್ಸ್ಗೆ ನಿಮ್ಮ ಫಿಸಿಕಲ್ನ ಕರೀತಾರೆ ಸರ್. ಈ 25,000 ಪೋಸ್ಟ್ ಅಷ್ಟೇ ಇದ್ದು ಅಂದರೆ
ಇಷ್ಟಕ್ಕೆ ಕರಿತಾರೆ. ಒಂದು ವೇಳೆ ಏನಾದರೂ ಇನ್ನೂ 30,000 25,000 ಆ್ಯಡ್ ಮಾಡಿ ಟೋಟಲ್ 50,000 ಏನಾದರೂ ಹುದ್ದೆ ಮಾಡಿ ಕರ್ನಾಟಕಕ್ಕೆ ಇನ್ನೊಂದು 500 ವೇಕೆನ್ಸಿ ಸಿಗ್ತಾವೆ. ಸೊ ಅವಾಗ ಕಟ್ ಆಫ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ಈಗೇನಿರೋದು ಪ್ಯೂರ್ಲಿ ಈ 25,000 ಪೋಸ್ಟ್ ಏನದಾವಲ್ಲ, ಸೊ ಅದ್ರ ಕುರಿತಾಗಿ ಮಾತ್ರ ಹೇಳಿರ್ತೀನಿ. ಸೊ ಅದಕ್ಕೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ಸೊ ನೋಡಿದ್ರಿ ಇದು ಎಕ್ಸ್ಪೆಕ್ಟೆಡ್ ಕಟ್ಟಪ್ಪ ಇಷ್ಟಕ್ಕಾಗತ್ತಾ? ಹಾಗಂತ ನೋಡ್ರಿ 60 ಇದ್ದವ್ರು ಕೂಡ ಫಿಸಿಕಲ್ ಹೊಡಿಬೇಡ್ರಿ ಅಂತಲ್ಲ. ಸೊ ಫಿಸಿಕಲ್ ಹೊಡ್ರಿ, ಹೇಳಿನಲ್ಲ ಪದೇ ಪದೇ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ 60 ಇದ್ದವ್ರು ಫಿಸಿಕಲ್ ಮಾಡಿರಿ. ನಾ ಡೈರೆಕ್ಟಾಗಿ ಹೇಳೋದು ಆದ್ರೆ ಇಷ್ಟಕ್ಕೆ ನಿಮ್ಮದು ಫಿಸಿಕಲ್ನ ಬರ್ತಂತ ಹೇಳ್ತೀನಿ. ಓಕೆನಾ? ಸೊ ಅದೇ ಥರನಾಗಿ ನೋಡಿರಿ ಸರ್, ಇದು ವಾಸಲ್ ಕಟ್ಟಪ್ ಇದು. ಇದನ್ನು ಭಾಳ ಜನ ಕೇಳ್ತಿದ್ರು, ಅಣ್ಣ 2025ಕ್ಕೆ ನಮ್ದು ಎಷ್ಟಕ್ಕೆ ನಿಂತದ, ಒ ಬಿ ಸಿ ಕ್ಯಾಂಡಿಡೇಟ್ ಎಷ್ಟಕ್ಕೆ ನಿಂತದ, ಎಸ್ ಸಿ ಕ್ಯಾಂಡಿಡೇಟ್ಗೆ ಎಷ್ಟಕ್ಕೆ ನಿಂತದ, ಈ ಥರನಾಗಿ ಕೇಳ್ತಿದ್ರಿ. ಸೊ ಅದನ್ನು ಕೂಡ ಈ ಒಂದು ಸ್ಲೈಡಲ್ಲಿ ತೆಗೆದುಕೊಂಡು ಬಂದೀನಿ. ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ತೋರಿಸಿ ಸರ್. ಇದು ಮೇಲ್ ಕ್ಯಾಂಡಿಡೇಟ್ದು ಫೈನಲ್ ಕಟ್ಟಪ್ ಆಗಿರುತ್ತೆ. ಇದು ಫೈನಲ್ ಫಿಸಿಕಲ್ದಲ್ಲ, ಫೈನಲ್ ಇದು. ಆಗಲೇ ಹೇಳಿರೋದು ಫಿಸಿಕಲ್ ಕಟ್ಟಪ್ದ, ಫೈನಲ್ ಕಟ್ಟಪ್ದು ಇದೇನೈತಲ್ಲ ಇದೇನು ಹೇಳಿದ್ದೀನಲ್ಲ, ಇದು ಫಿಸಿಕಲ್ ಕಟ್ಟಪ್ದು ಮಾತ್ರ ಇದು. ಸೊ ಫಿಸಿಕಲ್ ಮುಗಿದಾದ್ಮೇಲೆ ಫೈನಲ್ ಕಟ್ಟಪ್ದು ಅದನ್ನು ನೆಕ್ಸ್ಟ್ ಮಾತಾಡೋಣ. ಫಿಸಿಕಲಲ್ಲಿ ಎಷ್ಟು ಜನ ಪಾಸ್ ಆಗ್ಯಾರ ಅದೆಲ್ಲ ಡೀಟೇಲಾಗಿ ಇಟ್ಕೊಂಡು ಅದು ಇದು ಫೈನಲ್ ಎಷ್ಟದು ಮತ್ತೊಂದು ಮಾತಾಡೋಣ. ಇದು ಪ್ಯೂರ್ಲಿ ಇರೋದು ಓನ್ಲಿ ಫಿಸಿಕಲ್ ಕಟ್ಟಪ್ದಾಗಿರುತ್ತೆ. ಓಕೆನಾ? ನೋಡಿ ಸರ್, ಇದು ಮೇಲ್ ಕ್ಯಾಂಡಿಡೇಟ್ದು ಫೈನಲ್ ಕಟ್ಟಪ್ ಆಗಿರುತ್ತೆ. 2025 ಏನು ಹೋದ ವರ್ಷ ರಿಕ್ರೂಟ್ಮೆಂಟ್ ಆಗಿ ಹೋದ್ರಲ್ಲ, ಸೊ ಅದು ಫೈನಲ್ ಕಟ್ಟಪ್ ಆಗಿರುತ್ತೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊರಿ. ಇದು ಮೇಲ್ ಕ್ಯಾಂಡಿಡೇಟ್ ಆಗಿರುತ್ತೆ. ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ ಬೇಕಾದರೆ ಇಲ್ಲಿದೆ ನೋಡಿರಿ, ಸ್ಕ್ರೀನ್ಶಾಟ್ ತೊಗೋಬೋದು. ಇದು ಫಿಮೇಲ್ ಕ್ಯಾಂಡಿಡೇಟ್ ಆಗಿರುತ್ತೆ. ಹಾಗೆ ಆಲ್ಮೋಸ್ಟ್ ಎಲ್ಲ ಮುಗೀತು ಸರ್. ನೀವೇನು ಕ್ವಶನ್ ಕೇಳಿರಲ್ಲ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ಕ್ವಶನ್ ಕೇಳಿರೋದೇ ಈ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ಟಪ್, ಫಿಸಿಕಲ್ ಕಟ್ಟಪ್ ಅಂದ ಮತ್ತು ಫಿಸಿಕಲ್ ಎಷ್ಟು ಯಾವಾಗ ಬಿಡ್ತಾರಂತ ಕೇಳ್ತಿದ್ರಿ. ಫಿಸಿಕಲ್ ಎಷ್ಟು ನೋಡಿರಿ, ಇದೇನು ಜುಲೈ ಐತಲ್ಲ, ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಒಳಗಂತೂ 100% ನಿಮ್ಮದು ಫಿಸಿಕಲ್ ಎಷ್ಟನ್ನು ಬಿಡ್ತಾರೆ. ಸೊ ಏನೂ ವರಿ ಮಾಡೋಕೆ ಹೋಗ್ಬೇಡ್ರಿ. ನೀವು ಫಿಸಿಕಲ್ ಒಳಗೆ ಆ್ಯಕ್ಟಿವ್ ಆಗಿರಿ. ಯಾಕಂದ್ರೆ ಫಿಸಿಕಲ್ ನೋಡಿರಿ ಸರ್, 5 ಕಿಲೋಮೀಟ್ರ್ 24 ನಿಮಿಷ ಒಳಗೆ ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ. ಸೊ ಹಾಗಾಗಿ ಫಿಸಿಕಲನ್ನು ಮಾಡಿರಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ನಿಮ್ಗೆ ಎಷ್ಟು ಮೀರಿ ಇನ್ನೂ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ತಿಳಿಸ್ರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೂ ಧನ್ಯವಾದಗಳು.